ಗುರುಗಳೇ ನಮಸ್ಕಾರ. ಇವತ್ತು ಸಂಕಟ ಚತುರ್ಥಿ, ಏನು ಹೇಳ್ತೀರಾ ಈ ವಿಚಾರವಾಗಿ? ಈಶಪುತ್ರ ಗೌರಿಪುತ್ರನಾದ ಮಹಾಗಣಪತಿ ಮಹಾಬುದ್ಧಿವಂತ ಎಂಬ ಪ್ರತೀತಿ ಇದೆ. ಆದ್ದರಿಂದ ಭೂಲೋಕದಲ್ಲಿ ಪ್ರತಿ ಮಾಸ ಬರುವ ಚತುರ್ಥಿ ಅಂದರೆ ಸಂಕಷ್ಟ ಚತುರ್ಥಿ ಅಂತ ಅದು ಇಂದಿನಿಂದ ಋಷಿ ಮುನಿಗಳ ಕಾಲದಿಂದ ಬಂದಿರತಕ್ಕಂಥದ್ದು. ಆ ಸಂಕಷ್ಟ ಚತುರ್ಥಿಯ ದಿನ ಮಹಾಗಣಪತಿಯನ್ನು ಉಪವಾಸವಿದ್ದು ಆ ಋತುವನ್ನು ಆಚರಣೆ ಮಾಡಿದರೆ ವಿವಾಹ ಆಗದೇ ಇದ್ದವರು ವಿವಾಹ ಆಗುತ್ತದೆ, ಹಾಗೂ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳಾಗುತ್ತದೆ, ಹಾಗೂ ಅನೇಕ ಅವರ ಸಂಕಷ್ಟಗಳು, ಅವರ ವ್ಯವಹಾರಗಳಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ, ವ್ಯವಹಾರ, ವ್ಯವಸಾಯ, ಹೀಗೆ ಹಲವು ಅವರ ಅಭಿಪ್ರಾಯಗಳನ್ನು ನೆನೆದು ಮಹಾಗಣಪತಿಯನ್ನು ನೆನೆದು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಿದರೆ ಅಭಿಷ್ಟಗಳು ಸಿದ್ಧಿಸುತ್ತವೆ ಎಂದು ಇಂದಿನಿಂದಲೂ ಕೂಡ ಒಂದು ಪ್ರತೀತಿ ಇದೆ. ಈ ದಿನ ಜ್ಯೇಷ್ಠ ಮಾಸದ ಚತುರ್ಥಿ ತುಂಬ ವಿಶೇಷವಾದಿತ್ತು. ಚತುರ್ಥಿ ಬೆಳಿಗ್ಗೆ 7ರಿಂದ ಚತುರ್ಥಿ ಪ್ರಾರಂಭವಾಗಿ ಸಂಜೆ 9ರವರೆಗೂ ಚತುರ್ಥಿ ಇದೆ. ಆದ್ದರಿಂದ ಚತುರ್ಥಿ ಆಚರಣೆ ತುಂಬ ವಿಶೇಷವಾದದ್ದು. ಹಾಗೆ ಏನೇನು ಇವತ್ತು ಕಾರ್ಯಕ್ರಮ ಆಯಿತು? ಸಂಜೆ ಕಾರ್ಯಕ್ರಮ ಮಹಾಗಣಪತಿಗೆ ಈ ದಿನ ಅಭಿಷೇಕ, ಅಲಂಕಾರ, ನೈವೇದ್ಯ, ಹೀಗೆ ವಿಶೇಷ ಪೂಜಾದಿ ಕಾರ್ಯಕ್ರಮಗಳು ಇರುತ್ತದೆ. ಮತ್ತೆ ಯಾರ್ಯಾರು ಬಂದಿದ್ರು ಗುರುಗಳ? ಈ ಭಕ್ತಾದಿಗಳು ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಎಲ್ಲರೂ ಭಾಗವಹಿಸಿ ಪ್ರತಿ ಮಾಸದ ಚತುರ್ಥಿಯ ದಿನ ಸುತ್ತಮುತ್ತ ಎಲ್ಲ ಈ ದೇವಾಲಯಕ್ಕೆ ಬಂದು ಗಣಪತಿಯಿಂದ ಪೂಜೆ ಜೊತೆಗೆ ಅಮ್ಮ ದುರ್ಗಾ ಪರಮೇಶ್ವರಿ ಪೂಜೆ, ಶಿವಪೂಜೆ, ಸುಬ್ರಹ್ಮಣ್ಯೇಶ್ವರ, ಶಿವನ ಕುಟುಂಬವಿರತಕ್ಕಂಥ ಈ ಒಂದು ಸ್ಥಳ, ಶಿವ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯೇಶ್ವರ, ನವಗ್ರಹ ಎಲ್ಲ ಇರೋದ್ರಿಂದ ಇಲ್ಲಿ ವಿಶೇಷವಾದ ಶಕ್ತಿ ಇರೋದ್ರಿಂದ ತುಂಬ ಭಕ್ತಾದಿಗಳು ಆಗಮಿಸಿ ಪೂಜೆ, ಪ್ರಸಾದ ತೆಗೆದುಕೊಂಡು ಹೋಗುತ್ತಾರೆ. ಹಾಗೆ ಗುರುಗಳ ಇವತ್ತು ಪ್ರಸಾದ ವಿನಿಯೋಗ ಯಾರ ಜವಾಬ್ದಾರಿ ಇತ್ತು? ಯಾರು ಮಾಡ್ತಾರೆ? ಇಲ್ಲಿ ನಮ್ಮಲ್ಲಿ 12 ಮಾಸಗಳಿಗೂ 12 ಜನ ಭಕ್ತಾದಿಗಳಿರ್ತಾರೆ. ಇನ್ನೂ ಹೆಚ್ಚು ಭಕ್ತರೇ ಬಂದರೆ ಅವ್ರಿಗೂ ಕೂಡ ನಾವು ಅವಕಾಶಗಳನ್ನು ಕೊಡ್ತೀವಿ ಪೂಜೆ ಮಾಡಿಸೋಕ್ಕೆ. ಈ ತಿಂಗಳು ನಮ್ಮ ಚಾಮನಹಳ್ಳಿಯ ಸ್ವಾಮಿ ಗೌಡರು ಈ ದಿನದ ವಿಶೇಷ ಸೇವಾರ್ಥದ ದಾನರಾಗಿ ಇವತ್ತು ಪೂಜೆಯನ್ನು ಮಾಡಿಸಿದ್ದಾರೆ. ಹಾಂ ಗುರುಗಳೇ, ಮತ್ತೆ ನಿಮ್ಮ ಟ್ರಸ್ಟಿಗಳು ಯಾರು ಬಂದಿದ್ರು? ನಮ್ಮ ಟ್ರಸ್ಟಲ್ಲಿ ಎಲ್ಲರೂ ಇದ್ದಾರೆ. ಸರಿ, ಉಮೇಶ್ ಅವರು, ಹರ್ಷ ಅವರು, ಸ್ವಾಮಿ ಗೌಡರು, ಸುರೇಶ್ ಅವರು, ಸುಬ್ರಹ್ಮಣ್ಯ ಅವರು, ರಾಜೇಂದ್ರ ಅವರು ಎಲ್ಲರೂ ಕೂಡ ಚೌತಿ ದಿನ ಭಾಗವಹಿಸಿ ಎಲ್ಲ ಓಡಾಡಿ ಪ್ರಸಾದ ವಿನಿಯೋಗ ಮಾಡಿ ಎಲ್ಲ ಕೆಲಸನೂ ಪ್ರತಿಯೊಂದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಈ ದೇವಸ್ಥಾನದ 1-2 ಮಾತಲ್ಲಿ ಹಿನ್ನೆಲೆ ಗುರುಗಳೇ, ಹಿನ್ನೆಲೆ ಏನಿದೆ? ತೀರ್ಥರಾಮೇಶ್ವರ ಹಿನ್ನೆಲೆ. ಇದು ಪ್ರಾಚೀನ ಶಿವಾಲಯ. ಇದು ಪ್ರಾಚ್ಯ ವಸ್ತು ಇಲಾಖೆಯಲ್ಲಿದೆ. ಪ್ರಾಚ್ಯ ವಸ್ತು ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಸ್ವಯಂಭೂ ಉದ್ಭವ ರಾಮೇಶ್ವರ. ಇದು ರಾಮ ಈಶ್ವರ 2 ಅಂಶ ಇರತಕ್ಕಂಥದ್ದು ರಾಮೇಶ್ವರ. ಹಾಗಾಗಿ ಸ್ವಯಂಭೂ ರಾಮೇಶ್ವರ ದೇವಾಲಯ. ಹಾಗಾಗಿ ರಾಜ ಮಹಾರಾಜರ ಕಾಲದಲ್ಲಿದ್ದಂತ ಒಂದು ದೇವಸ್ಥಾನ. ಪ್ರಾಚ್ಯ ವಸ್ತು ಇಲಾಖೆ 2000 ವರ್ಷಗಳ ಇತಿಹಾಸ ಇದೆ. ಪ್ರಾಚ್ಯ ವಸ್ತು ಇಲಾಖೆಯವರು ಇಲ್ಲಿ ಬಂದು ಅದನ್ನ ಅಧ್ಯಯನ ಮಾಡಿದ್ದಾರೆ. ಸರಿ, ಬಹಳ ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮ ಆಗಿದೆ. ಪ್ರತಿ ತಿಂಗಳು ಕೂಡ ಸಹ ನಾವು ಹಿಂದೆ ಎಲ್ಲ ಈ ಚೌತಿ ಆಚರಣೆ ಮಾಡ್ತಾ ಇರಲಿಲ್ಲ. ಈಗ ಯಾರಾದ್ರು ಅದನ್ನ ಸ್ವಲ್ಪ ತೀರೋಗ್ಬಿಟ್ಟಿದ್ದಾರೆ. ಅವರು ನಮ್ಮ ಸ್ವಾಮಿಯವರೆಲ್ಲ ಸೇರಿಕೊಂಡು ಅದನ್ನು ಮಾಡಲೇಬೇಕು ಅಂತೇಳಿ ನಮ್ಮ ಕಮಿಟಿಯವರೆಲ್ಲ ಕೇಳಿಸಿ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ತಿಂಗಳು ಒಬ್ಬೊಬ್ಬರು ಭಕ್ತಾದಿಗಳು ಇರ್ತಾರೆ. ಅವರು ಸೇವೆನ ಪ್ರತಿಯೊಂದು ತಿಂಗಳು ಮಾಡ್ತಾ ಇರ್ತಾರೆ. ಹೊಸದಾಗಿ ಏನಾದರೂ ಬಂದು ನಾವು ಮಾಡ್ತೀವಿ ಅಂತ ಕೇಳ್ಕೊಂಡ್ರೆ ಅವ್ರಿಗೂ ಅವಕಾಶ ಕೊಡ್ತೀವಿ. ಅವರು ಮಾಡ್ತಾ ಇದ್ದಾರೆ. ತುಂಬ ವಿಜೃಂಭಣೆಯಲ್ಲಿ ನಡೀತಾ ಇದೆ. ಆವಾಗ ನಾವು ಶುರು ಮಾಡಿದಾಗಿಂದ ಇವತ್ತಿನವರೆಗೂ ಯಾವ ತಿಂಗಳೂ ನಾವು ಚೌತಿ ಕಾರ್ಯಕ್ರಮ ನಿಲ್ಲಿಸಿಲ್ಲ, ಕಂಟಿನ್ಯೂಸ್ ನಡೀತಾ ಇದೆ. ಭಗವಂತನ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಹೀಗೆ ನಡ್ಕೊಂಡು ಹೋಗುತ್ತೆ ಅನ್ನೋ ಒಂದು ಆಶಾಭಾವನೆ ನನಗೆ. ಒಳ್ಳೆಯದಾಗಲಿ ಎಲ್ಲರಿಗೂ. ನಮಸ್ಕಾರ. ಆಯ್ತು ಗುರುಗಳೇ.